ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ಕೆಲವರು ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ಕೆಲವರು ಸೇವೆಗೈವರು ಗೋಸಾಯಿಗಳು, ಅಲ್ಲಾನ ಸೇವೆ ಮಾಡುವರು ಕೆಲವರು, ಕೆಲವರು ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ಕೆಲವರು. ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ಗುರುನಾನಕ್ ಜೀವನದ ಬಗ್ಗೆ ನಾವು ಮಾತಾಡ್ತಾ ಇದ್ವು. ಹಿಂದಿನ ಸಂಚಿಕೆಯಲ್ಲಿ ಅವರ ತಿರುಗಾಟದ ಬಗ್ಗೆ ಮಾತಾಡಿದೆ. ಸೊ ಮಧ್ಯಾಹ್ನ ಹೊರಟೋಗ್ತಾನೆ. ಆದರೆ ಮಧ್ಯಾಹ್ನ ವಾಪಸ್ ಬಂದಿರೋ ವಿಷಯ, ಊರಿಗೆ ವಾಪಸ್ ಬಂದ ವಿಷಯ ನಾನಕನ ತಂದೆ ತಾಯಿಗೆ ಗೊತ್ತಾಗ್ಬಿಡ್ತದೆ. ತಾಯಿ ಏನು ಮಾಡ್ತಾಳೆ, ಕೇಳ್ತಾಳೆ ಮಧ್ಯಾಹ್ನಗೆ, ಎಲ್ಲೋಗಿದ್ದೀನಿ, ಎಲ್ಲಿದ್ದಾನೆ ನನ್ನ ಮಗ ಅಂತ. ಅವನು ಹೇಳೋದಿಲ್ಲ ನಾನು ಗೊತ್ತಿಲ್ಲ ಹಾಗೆ ಅಂತ. ಅವಾಗ ಏನಪ್ಪ ಇದು ಭಾಳ ಬೇಸರ ಆಗ್ತದೆ. ಹೆಂಗಾದ್ರೂ ಮಾಡಿ ನಾನು ನೋಡಬೇಕಲ್ಲ, ಮಗ ಬಂದಿದೆ ಅಂತ ಗೊತ್ತಾಗಿದೆಯಲ್ಲ, ಇವನು ಎಲ್ಲಿದೆ ಅಂತ ಹೇಳೋದಿಲ್ವಲ್ಲ ಅದು ಭಾಳ. ಒಂದು ದಿವಸ ಏನು ಮಾಡ್ತಾನೆ, ಮಧ್ಯಾಹ್ನ ಅವನು ನೋಡೋಕ್ಕೆ ಹೋಗ್ತಾನೆ, ನಾನಕನ್ನು ನೋಡೋಕ್ಕೆ ಹೋಗ್ತಾನೆ. ತಾಯಿಗೆ ಅವನಿಗೆ ಗೊತ್ತಿದ್ದಂಗೆ ಅವ್ನು ಹಿಂಬಾಲಿಸ್ತಾಳಂತೆ. ಸೊ ಹಿಂಬಾಲಿಸಿದಾಗ ಗೊತ್ತಾಗ್ತದೆ. ಮಧ್ಯಾಹ್ನ ನಾನಕ್ ಹತ್ರ ಹೋಗ್ತಾಳೆ, ಇವಳು ಹಿಂದೆ ಹೋಗ್ತಾಳೆ, ಭೇಟಿ ಆಗ್ತದೆ. ತಂದೆ ತಾಯಿನ ನೋಡಿದ ಕೂಡಲೇ ನಾನಕ್ಕಿಗೆ ಕಣ್ಣೀರು ಬರ್ತದೆ. ಇಬ್ಬರು ತಬ್ಕೊಂಡು ಇಬ್ಬರು ಒದ್ದಾಡ್ತಾರೆ, ಇಬ್ಬರು ಇದು ಮಾಡ್ತಾರೆ, ಆನಂದ ಬಾಷ್ಪ ಸುರಿಸ್ತಾರೆ. ಅವರು ತಾಯಿ ತಂದಿದ್ದು ಸಿಹಿ ಇದನ್ನೆಲ್ಲ ಕೊಡ್ತಾಳೆ, ಪಾಪ ಇದೆಲ್ಲ ಮಾಡ್ತಾಳೆ. ಅದು ತಾಯಿ ಮಗನ ಒಂದು ಪ್ರೀತಿ ವಿಶ್ವಾಸ ಅದು ಬಯಲಾಗ್ತದೆ. ತಂದೆನೂ ಬರ್ತಾನೆ, ಅವನೂ ಬಂದ್ಬಿಟ್ಟು ಕಾಲಿಡಿತಾನೆ, ಪಾಪ ನೀನು ವಾಪಸ್ ಬಾ, ಎಲ್ಲರಂತೆ ನೀನು ಕೂಡ ಜೀವನ ಸಾಗಿಸು, ಯಾಕೆ ಇದೆಲ್ಲ ಬೇಡ ಅಂತ. ಆದರೆ ಯಾವ ಮಾತುಗೂ ಸಪ್ಪಾಕದೆ ಅವನು ಕಲ್ಲಿನಂತ ಕೂತಿರ್ತಾನೆ. ಅವನು ಹೇಳ್ತಾನೆ, ನೋಡ್ರಿ, ದೇವರ ನಾಮವನ್ನು ಉಚ್ಚರಿಸುವುದೇ ನನ್ನ ಮನೆ, ದೇವರ ಕೃಪೆಯೇ ನನ್ನ ಕುಟುಂಬ, ಮತ್ತು ನನ್ನ ದೇವನೇನು ಆದೇಶ ನೀಡ್ತಾನೋ ಅದನ್ನು ನಾನು ಪಾಲಿಸ್ತೀನಿ, ನನ್ನ ಬಲವಂತ ಮಾಡಿಬಿಡ್ರೆ ನಾನು ವಾಪಸ್ ಬರೋದಿಲ್ಲ ಅಂತೇಳಿ. ಸೊ ಪಾಪ ತಪ್ತರಾಗಿ ತಂದೆ ತಾಯಿಗಳು ವಾಪಸ್ ಹೋಗ್ತಾರೆ. ಏನೋ ಇದು ದೇವರ ಕೃಪೆ, ಇದು ದೇವರದೊಂದು ಕೊಡುಗೆ ಏನಂತ ತಿಳ್ಕೊಬೋದು ಅಂದ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಸೊ ಅಲ್ಲಿಂದ ಮುಂದೆ ಅಲ್ಲಿ ಇನ್ನೊಂದು ಕತೆ ಬರ್ತದೆ. ಅಲ್ಲಿಂದ ಹೊರಟುಬಿಡ್ತಾನೆ, ಬೇಡ ಇಲ್ಲಿಂದ ಮಧ್ಯಾಹ್ನ ಜೊತೆಗೆ ಅವನು ಪುನಃ ಪಾಕ್ಪಟ್ಟಣಕ್ಕೆ ಬರ್ತಾನಂತೆ. ಅಲ್ಲೊಂದು ಪಾಕ್ಪಟ್ಟಣ ಊರಿದೆಯಲ್ಲ, ಅಲ್ಲಿಗೆ ಬರ್ತಾನೆ. ಅಲ್ಲೊಬ್ಬ ಶೇಖ್ ಇರ್ತಾನೆ, ಅಲ್ಲಿ ಇಬ್ರಾಹಿಂ ಅಂತ, ಅವನು ಶೇಖ್ ಇಬ್ರಾಹಿಂ ಅಂತ, ಅವನು ಭಾಳ ಫೇಮಸ್ ಆಗಿರ್ತಾನೆ. ಅವನ ಹತ್ರ ಇಬ್ಬರೂ ಮಾತುಕತೆ ಜರುಗ್ತಿದ್ದದು. ಸೊ ಇದೂ ಕೂಡ ತುಂಬ ಚೆನ್ನಾಗಿದೆ. ಅವರಿಬ್ಬರ ಸಂಭಾಷಣೆ ಇದೆಯಲ್ಲ, ಅದನ್ನು ಓದೋಕ್ಕೆ ಇಷ್ಟಪಡ್ತೀನಿ. ಅವನೇನು ಹೇಳ್ತಾನೆ, ಅದು ಯಾವ ಪದ ಯಾವ ಸದ್ಗುಣಗಳನ್ನು ಆಕರ್ಷಿಸಿ ಪ್ರೇಮಿಯ ಹೃದಯವನ್ನು ಸೂರೆಗೊಳ್ಳುತ್ತದೆ ಅಂತ ಕೇಳ್ತಾನಂತ. ಅವಾಗ ನಾನಕ್ಕೇನು ಹೇಳ್ತಾನಂತೆ, ದೈನ್ಯತೆಯೇ ಈ ಪದ, ಸ್ಮರಣೆಯೇ ಸೈರಣೆಯೇ ಸದ್ಗುಣ, ಸಭ್ಯತೆಯೇ ದೇವರ ಹೃದಯವನ್ನು ಸೂರುಗೊಳ್ಳುತ್ತದೆ. ಇದು ಬೇಕಾದಷ್ಟು ನಮ್ಮ ಹಿಂದೂ ಧರ್ಮ ಗ್ರಂಥಗಳು ಸಿಗ್ತದೆ. ಇದೆಲ್ಲ ಅವ್ನು ಓದಿದ್ದನ್ನೇ ಬರ್ತದೆ. ಬಟ್ ಅವ್ನು ಹೇಳೋ ರೀತಿ ಚೆನ್ನಾಗಿದೆ. ಈಗ ಅವನು ಇಬ್ರಾಹಿಂ ಕೇಳ್ತಾನಂತೆ, ಇತರರ ರಕ್ತ ಹೀರಿಬಿಟ್ಟು ಜೀವಿಸುವ ಲೌಕಿಕ ಮನುಷ್ಯನು ನೋಡ್ತಾನೆ ಇರ್ತಾನೆ ದೇವರು. ಅದು ಇಂದಿಗೂ ನಡೀತಾ ಇದ್ದಾರೆ. ಇನ್ನೊಬ್ಬರದ್ದು ರಕ್ತ ಹೀರತಾನೆ ಜೀವನ ಬೇಕಾದ ಜನ ಜೀವನ ಮಾಡ್ತಾರೆ. ಅದನ್ನ ನೋಡಿ ದೇವರು ಸುಮ್ಮನೆ ಇರ್ತಾನಲ್ಲ, ಯಾಕಪ್ಪ ಅಂತ ಕೇಳ್ತಾನಂತೆ. ಅದಕ್ಕೆ ಅವನು ಅದು ಶ್ಲೋಕದ ಮುಖಾಂತರ ಹೇಳ್ತಾನಂತೆ. ಏನಂದ್ರೆ, ಶ್ರೇಷ್ಠತೆಯ ಒರೆಯಲ್ಲಿ ಸತ್ಯದ ಕತ್ತಿಯನ್ನು ಇಟ್ಟರೆ ಅದರಿಂದ ಒಬ್ಬನ ಕತ್ತನ್ನು ಕಡಿದರೆ ಕೃಪಣತೆಯ ರಕ್ತವನ್ನು ಹರಿಸಬಹುದು, ಅದರಿಂದ ದೇವರು ಧನ್ಯವಾಗುತ್ತಾನೆ ಅಂತ ಹೇಳ್ತಾನೆ. ಸೊ ಶ್ರೇಷ್ಠತೆಯ ಒರೆಯಲ್ಲಿ ಕತ್ತಿಯನ್ನು ಇಟ್ಟರೆ, ಸತ್ಯದ ಕತ್ತಿ ಇಟ್ಟರೆ ಅದರಿಂದ ಒಬ್ಬನ ಕತ್ತನ್ನು ಕತ್ತರಿಸಿದರೆ ಕೃಪಣತೆಯ ರಕ್ತವನ್ನು ನಾವು, ಅಂದರೆ ಏನರ್ಥ ಅಂದರೆ ಶ್ರೇಷ್ಠತೆಯ ಒಂದು ಸತ್ಯತೆ, ಒಬ್ಬ ಶ್ರೇಷ್ಠನಾಗಿದ್ದವನು,
ಒಬ್ಬ ಉತ್ತಮವಾದವನು, ಒಬ್ಬ ಜಿಪುಣನನ್ನು ನಾವು ಆ ಒಂದು ಸತ್ಯದ ಕತ್ತಿಯಿಂದ ಕತ್ತರಿಸಿದ್ರೆ ಆವಾಗ ಆ ಕೃಪಣತೆ ಅನ್ನೋದು ರಕ್ತ ಅಂತ, ಅದು ಕೃಪಣತೆಯ ರಕ್ತ. ಆ ಕೃಪಣತೆ ರಕ್ತ ಏನು ನಾವು ತೆಗಿಬೋದು ಅಂತ ಹೇಳ್ತಾನೆ. ಅದೆಲ್ಲ ತುಂಬ ಒಂಥರ ಇದು ಕವಿತೆ, ಒಂಥರ ಭಾಳ ಕವಿಯಾಗಿದ್ದಕ್ಕೆ ಇದೆಲ್ಲ ತೋರಿಸುತ್ತೆ. ಇದೆಲ್ಲ ಉಪಯೋಗಿಸೋ ವರ್ಡ್ಗಳೆಲ್ಲ. ಶುದ್ಧಾತ್ಮವೇ ಮಧ್ಯವರ್ತಿ, ದೇವರೇ ಗುರು, ಯಾರು ತಮ್ಮ ಆತ್ಮವನ್ನು ದೇವರಿಗೆ ಸಮರ್ಪಿಸರೋ ಅವರೇ ದೇವರಂತಾಗುತ್ತಾರೆ ಅನ್ನೋದು ಇದು ಉಪನಿಷತ್ನಲ್ಲಿ ಬಂದೇ ಬರ್ತದೆ. ಅದು ಎಲ್ಲರಿಗೂ ಗೊತ್ತಿದೆ ವಿಷಯ. ಅದು ಹಿಂದೂ ಧರ್ಮದ ಸಾರನೇ. ಅದು ನಮ್ಮ ಆತ್ಮನ ದೇವರಿಗೆ ನಾವು ಅರ್ಪಿಸಿದ್ರೆ ನಾವೇ ದೇವರಾಗ್ತೀವಿ. ಸರ್ವೋತ್ತಮ ಯಾರು ಉತ್ತಮರಾಗ್ತಾರೋ ಅವರು ಸರ್ವೋತ್ತಮ ಆಗ್ತಾರೆ. ದೇವರಿಗೆ ಸರ್ವೋತ್ತಮ ಅಂತ ನಾವು ಹೇಳ್ತೀವಲ್ಲ, ಅದನ್ನೇ ಅವನು ಹೇಳ್ತಾ ಇರ್ತಾನೆ ಅಷ್ಟೇ. ಅದು ಸೊ ಹಿಂಗೆ ಮುಂದೆ ಅವನು ಸಂಚಾರ ಮುಂದುವರಿಸಿ ಸೈಯದ್ಪುರಕ್ಕೆ ಬರ್ತಾನೆ. ಅಲ್ಲೂ ಆಗ್ತಾರೆ. ಅಲ್ಲಿ ಭಾಳ ಇಬ್ರಾಹಿಂ ಲೋಧಿ ರೂಲ್ ಮಾಡ್ತಾ ಇರ್ತಾನೆ ಡೆಲ್ಲಿನಲ್ಲಿ. ಅವನು ಭಾಳ ಅವನು ಕಿರುಕುಳ ಕೊಡ್ತಾ ಇರ್ತಾನೆ, ಕೊಲೆ ಮಾಡ್ತಿರ್ತಾನೆ, ಎಲ್ಲ ಮಾಡ್ತಾನೆ. ಅವನು ಕ್ರೂರ ರಾಜ ಆಗಿರ್ತಾನೆ ಅವನು. ಜನ ಎಲ್ಲ ಅವಾಗ ತುಂಬಾ ಜನರನ್ನು ಹಿಂಸಿಸಿ ಈ ಸುಲ್ತಾನ್ಪುರದಲ್ಲಿ ಜನರಿಗೆ ಭಾಳ ತೊಂದರೆ ಕೊಡ್ತಾ ಇರ್ತಾನೆ. ಆಗ ವಿದ್ರೋಹದ ದಾರಿ ಸುಗಮವಾಗುತ್ತೆ. ಕರೀತಾನೆ ಬಾಬರ್ನ, ಬಾ ನೀನು, ಆಹ್ವಾನ ನೀಡ್ತಾನೆ. ಅಲ್ಲಿ ಯುದ್ಧ ನಡೀತದೆ ಪಾಣಿಪತ್ತಲ್ಲಿ, ಅವನು ಸಾಯಿಸ್ತಾರೆ. ಅಲ್ಲಿಗೆ ಬಾಬರನ್ನು. ಸೊ ಬಾಬರ್ನ ಬಗ್ಗೆ ಇತಿಹಾಸಕಾರರು ಭಾಳ ಹೇಳಿದ್ದಾರೆ. ಮೀಟ್ ಮಾಡಿದ್ದಾನೆ ಇವನ್ನ ಅಂತಲೂ ಕೂಡ ಹೇಳ್ತಾರೆ. ಬಟ್ ಅದು ಇನ್ನೂ ಅದು ಕರೆಕ್ಟಾಗಿ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಬಾಬರ್ನ ಇದು. ನಾನಕ್ಕನ್ನು ಕರೆಸ್ಬಿಟ್ಟು ಬಾಬರು ಇದಾದ ಮೇಲೆ ನಾನಕ್ಕನ್ನು ಕರೆಸ್ಬಿಟ್ಟು ಮಾತಾಡಿಸ್ದ ಅಂತ ಹೇಳ್ತಾರೆ. ಅದೆಲ್ಲೂ ಇತಿಹಾಸದಲ್ಲಿ ಬಾಬರ್ ನಾಮನ ಬರೋದಿಲ್ಲ. ಸೊ ಅದಕ್ಕೆ ನಂಬೋದು ಕಷ್ಟನೇ ಅಂತ ಹೇಳ್ತಾರೆ. ಬೆನ್ನಿನ ನೀಲಾಂಗಣಕ್ಕೆ ಏಕೆ ಕೇಳಿಸುವುದಿಲ್ಲ ನನ್ನ ಕೋರಿಕೆ? ಗೂನು ಬೆನ್ನಿನ ನೀಲಾಂಗಣಕ್ಕೆ ಏಕೆ ಕೇಳಿಸುವುದಿಲ್ಲ ನನ್ನ ಕೋರಿಕೆ? ಕರುಣಿಸೆಂದು ಕಳುಹಿಸಿದೆ ಗಾಳಿಪಟ, ಕರುಣಿಸೆಂದು ಕಳುಹಿಸಿದೆ ಗಾಳಿಪಟ. ದಾರ ಕಳಚಿ ದಿಕ್ಕೆಟ್ಟು ಆಯಿತು, ದಾರ ಕಳಚಿ ದಿಕ್ಕೆಟ್ಟು ಆಯಿತು. ಧೂಳಿಪಟ ಧೂಳಿಪಟ. ಗೂನು ಬೆನ್ನಿನ ನೀಲಾಂಗಣಕ್ಕೆ ಏಕೆ ಕಾಣಿಸುವುದಿಲ್ಲ ನನ್ನ ಕೋರಿಕೆ? ಗೂನು ಬೆನ್ನಿನ ನೀಲಾಂಗಣಕ್ಕೆ ಏಕೆ ಕೇಳಿಸುವುದಿಲ್ಲ ನನ್ನ ಕೋರಿಕೆ? ಹಾರಿಸಿದೆ ಎತ್ತರ ಕೇರುವ ರಣಹದ್ದು, ಹಾರಿಸಿದೆ ಎತ್ತರ ಕೇರುವ ರಣಹದ್ದು. ದಾರಿ ತೋರದೆ ಮುಗ್ಗರಿಸಿತು, ದಾರಿ ತೋರದೆ ಮುಗ್ಗರಿಸಿತು. ಹದ್ದು ಮೀರಿದ ಪೆದ್ದು, ಹದ್ದು ಮೀರಿದ ಪೆದ್ದು, ಪೆದ್ದು ಪೆದ್ದು ಪೆದ್ದು. ಗೂನು ಬೆನ್ನಿನ ನೀಲಾಂಗಣಕ್ಕೆ ಏಕೆ ಕೇಳಿಸುವುದಿಲ್ಲ ನನ್ನ ಕೋರಿಕೆ? ಅದು ಮೀರಿದ ಕಳುಹಿಸಿದೆ ಶಾಂತಿ ದೂತ ಪಾರಿವಾಳ, ಕಳುಹಿಸಿದೆ ಶಾಂತಿ ದೂತ ಪಾರಿವಾಳ. ಹಾಕಿದರು ಅದಕ್ಕೆ ಗಾಳ, ಹಾಕಿದರು ಅದಕ್ಕೆ ಗಾಳ, ಗಾಳ ಗಾಳ ಗಾಳ. ಗೂನು ಬೆನ್ನಿನ ನೀಲಾಂಗಣಕ್ಕೆ ಏಕೆ ಕೇಳಿಸುವುದಿಲ್ಲ ನನ್ನ ಕೋರಿಕೆ? ನೀಲಾಂಗಣ ಕಲ್ಲಿಲ್ಲದ ಕಠಿಣ ಹೃದಯಾಂಗಣ, ನೀಲಾಂಗಣ ಕಲ್ಲಿಲ್ಲದ ಕಠಿಣ ಹೃದಯಾಂಗಣ. ಗೂನು ಬೆನ್ನು ಮಾಡಿ
ನಗುತ್ತದೆ ಬಾಯಿ ತುಂಬ ಬಾಯಿ ತುಂಬ ನಕ್ಕು ನಕ್ಕು ನುಡಿಯುತ್ತದೆ ನೀನೊಬ್ಬ ಹುಂಬ ನೀಲಾಂಗಣ 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 ಕಲ್ಲಿಲ್ಲದ ಕಠಿಣ ಹೃದಯಾಂಗಣ ನೀಲಾಂಗಣ ಕಲ್ಲಿಲ್ಲದ ಕಠಿಣ ಹೃದಯಾಂಗಣ ಗೂನು ಬೆನ್ನು ಮಾಡಿ ನಗುತ್ತದೆ ಬಾಯಿ ತುಂಬ ಗೂನು ಬೆನ್ನು ಮಾಡಿ ನಗುತ್ತದೆ ಬಾಯಿ ತುಂಬ ನಕ್ಕು ನಕ್ಕು ನುಡಿಯುತ್ತದೆ ನೀನೊಬ್ಬ ಹುಂಬ ನಕ್ಕು ನಕ್ಕು ನುಡಿಯುತ್ತಾರೆ ನೀನೊಬ್ಬ ಹುಂಬ ಗೂನು ಬೆನ್ನಿನ ನೀಲಾಂಗಣಕ್ಕೆ ಏಕೆ ಕೇಳಿಸೋದಿಲ್ಲ ನನ್ನ ಕೋರಿಕೆ ಗೂನು ಬೆನ್ನಿನ ನೀಲಾಂಗಣಕ್ಕೆ ಏಕೆ ಕೇಳಿಸೋದಿಲ್ಲ ನನ್ನ ಕೋರಿಕೆ. ನಾನಕನ ಇದು ಒಂಥರ ಅವನ ಒಂದು ಉಪದೇಶ ಇಸ್ಲಾಂಗೆ ವಿರುದ್ಧವಾಗೇ ಇತ್ತಲ್ಲ. ಇಸ್ಲಾಂ ಏನೇ ಹೇಳಿದೆ ಅದನ್ನು ಹೇಳ್ತಾ ಇರಲಿಲ್ಲ ಅವನು. ಇಸ್ಲಾಂನಲ್ಲಿ ವಿರುದ್ಧವಾಗೇ ಇದ್ದಿದ್ದೆಲ್ಲ ಅವನು ಹೇಳೋದಲ್ಲ. ಸೊ ಇದು ಯಾರಿಗೆ ಈ ಮೌಲ್ಯಗಳಿಗೆ ಇಸ್ಲಾಮಿಸ್ಟ್ ಅವ್ರಿಗೆಲ್ಲನೂ ಒಂಥರ ಕಂಟಕನೇ ಆಗಿತ್ತದು. ಸೊ ಹೇಗಾದರೂ ಮಾಡಿ ಅವನ್ನ ಆಕ್ರಮಿಸ್ಕೊಂಡು ಅವನ್ನ ಸೆರೆ ಹಿಡಿದು ಅವನ ಉಪದೇಶವನ್ನು ಮಣಿಸ್ಬೇಕು ಅಂತೇಳಿ ಶುರುವಾಗ್ತದೆ ಅದರಲ್ಲಿ. ಸೈಯದ್ಪುರ್ ಅಂತ ಅಲ್ಲಿ ಬರ್ತಾರೆ. ಆವಾಗ ಭೇಟಿ ಮಾಡಿದಾಗ ಈ ನಾನಕ್ ಮತ್ತು ಮರ್ದಾನ ಅಲ್ಲಿ ಸೈಯದ್ಪುರದಲ್ಲಿ ಅದು ಸೈಯದ್ಪುರ ಅಂತ ಇವಾಗ ಇದೆ ಅಂತಲ್ಲ, ಭಾಳ ಗಲಾಟೆ ಆಯ್ತಂತಲ್ಲಿ. ಆವಾಗ ಬಾಬರು ನುಗ್ಗುಬಿಟ್ಟು ಇಡೀ ಊರನ್ನ ನಾಶ ಮಾಡಿಬಿಟ್ಟಂತೆ. ಊರು ನಾಶ ಮಾಡಿ ಎಲ್ಲರನ್ನೂ ಹತ್ಯೆ ಕೂಡ ಮಾಡಿಬಿಟ್ಟಂತೆ. ಅಂಥ ಕೆಲಸ ನಡೆದುಬಿಡ್ತಂತಲ್ಲ ಸೈಯದ್ಪುರ್ನಲ್ಲಿ. ಆವಾಗ ಅಲ್ಲಿ ನರಳಾಟ ಗೋಳಾಟ ಆ ಥರದ ಶಬ್ದಗಳನ್ನು ಆಲಿಸಿದ ಧರ್ಮದ ಮರ್ದಾನ ಗುರು ನಾನಕನ ಯಾಕೆ ಕೆಲವೇ ದೋಷಿಗಳೊಂದಿಗೆ ಸಾವಿರಾರು ಅಮಾಯಕ ನಿರ್ದೋಷಿಗಳ ಹತ್ಯೆ ಮಾಡಲಾಗ್ತದೆ ಅಂತ ಕೇಳ್ತಾನೆ. ಬಹಳ ಇಂಪಾರ್ಟೆಂಟ್ ಸ್ಟೋರಿ ಇದು. ಮರ್ದಾನ ಹೇಳಿದೆ, ಯಾಕೆಂದರೆ ಈಗ ಯುದ್ಧದಲ್ಲಿ ಪಾನಿಪತ್ ಯುದ್ಧದಲ್ಲಿ ಯುದ್ಧ ರಂಗದಲ್ಲಿ ಯುದ್ಧ ಆಡೋರನ್ನ ಸಾಯಿಸು. ಆದರೆ ಅದನ್ನು ಬಿಟ್ಬಿಟ್ಟು ಅಮಾಯಕರು ಎಲ್ಲೋ ಅವ್ರ ಪಾಡಿಗಿರ್ತಾರೆ, ಯಾವುದೋ ನಗರದಲ್ಲಿ ಯಾವುದೋ ಹಳ್ಳಿಯಲ್ಲಿ ಇರ್ತಾರೆ, ಅವ್ರನ್ನೆಲ್ಲ ಹತ್ಯೆ ಮಾಡಿ ಊರು ದೋಚಿಬಿಟ್ಟು ಯಾಕೆ ಈ ತೊಂದರೆ ಕೊಡಬೇಕು? ಯಾತಕ್ಕೆ ಅಮಾಯಕರನ್ನ ನಾವು ಹತ್ಯೆ ಮಾಡಬೇಕು? ಈಗ ಯುದ್ಧದಲ್ಲಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅದು ಕರೆಕ್ಟ್, ಅದು ಧರ್ಮನೇ ಅನ್ಬೋದು. ಆದರೆ ಈ ಥರ ಎಲ್ಲ ಅಮಾಯಕರನ್ನ ಯಾಕೆ ಸಾಯಿಸ್ಬೇಕು ಅಂತ ಕೇಳ್ತಾನಂತೆ. ಸೊ ಅದಕ್ಕೆ ಉತ್ತರ ಭಾಳ ಚೆನ್ನಾಗಿ ಕೊಡ್ತಾನೆ ಅವನು. ಆ ಪಕ್ಕದಲ್ಲೇ ಒಂದು ಅಶ್ವತ್ಥ ಮರ ಇರ್ತಂದ್ರೆ ಅಲ್ಲೂ ಸುಧಾರಿಸ್ಕೊಳ್ತಾರೆ. ಅಲ್ಲಿ ಕೆಲವತ್ತು ಕೂತ್ಕೊಂಡು ಸುಧಾರಿಸ್ಕೊಳ್ಳುವಾಗ ಮಲ್ಕೊಂಡು ಸ್ವಲ್ಪ ವಿಶ್ರಮಿಸ್ತಾರಂತೆ. ಅದೇ ಸಮಯಕ್ಕೆ ಸರಿಯಾಗಿ ಮರ್ದಾನ ಕೂಡ ಮಲಗಿರ್ತಾನೆ ಪಕ್ಕದಲ್ಲಿ. ಇವನು ಮಲಗ್ತಾನೆ, ಸುಧಾರಿಸ್ಕೊಳ್ತು, ಒಂಥರ ವಿಶ್ರಮಿಸ್ಕೊಳ್ತಿರ್ತಾನೆ. ಮೇಲಿಂದ ಒಂದು ಜೇನು ತೊಟ್ಟು ಒಂದು ದ್ರವ ಮುಖದ ಮೇಲೆ ಬೀಳುತ್ತಂತೆ, ಹಣೆ ಮೇಲೆ ಇಲ್ಲೆಲ್ಲ ಬಂದು ಬೀಳುತ್ತಂತೆ. ಆವಾಗ ಏನಾಗುತ್ತೆ, ಅವನೊಂದು ನಿದ್ದೆ ಮಾಡ್ತಿರ್ತಾನಲ್ಲ ಆವಾಗ ಸರಿಯಾಗಿ ಆ ಸೀನ ಆರಿಸ್ಕೊಂಡು ಇರುವೆಗಳು ಬಂದೇ ಬರುತ್ತೆ, ಕೀಟಗಳು ಬಂದೇ ಬರುತ್ತೆ. ಅವು ನೋಣ ಆಗ ಇದು ಇರುವೆ ಮತ್ತು ಗೊದ್ದ ಬಂದೇ ಬರ್ತವಲ್ಲ, ಅವು ಬಂದಾಗ ಬಂದು ಕಚ್ಚುತ್ತಂತೆ. ಒಂದು ಇರುವೆ ಕಚ್ಚುತ್ತಂತೆ, 2-3 ಇರುವೆ ಕಚ್ಚುತ್ತಂತೆ. ಇವನೇನು ಮಾಡ್ತಾನಂತೆ, ಎಚ್ಚರ ಆಗುತ್ತೆ, ಕೋಪ ಬರ್ತದೆ ಅವನಿಗೆ, ಕಚ್ಚಿಬಿಡ್ತಾನೆ ಅಂತ ಎಲ್ಲರೂ ಮಾಡೋಂಗೆ ಇವನೇನು ಮಾಡ್ತಾನೆ, ಅಲ್ಲಿ ಒಂದಿರುವೆ ಸಾಯಿಸಲ್ಲ, ತನ್ನ ಮುಂದೆ ಅದು ಹಣೆ ಮೇಲೆ ಕೂತಿದ್ದು ಮಕ್ಕದ ಮೇಲೆ ಕೂತಿದ್ದು ಇರುವೆನೇ ಎಲ್ಲ ಸಾಯಿಸಾಕ್ತಾನೆ, ಎಲ್ಲ ಚಿದ್ದಾಕ್ಬಿಟ್ಟು ಮುಫ್ ಅಂತ ಓಡಿಸ್ತಾನೆ. ಅವಾಗ ನಾನಕ್ಕೆ ಉತ್ತರ ಕೊಡ್ತಾನೆ. ನೀನೇನು ಪ್ರಶ್ನೆ ಕೇಳಿದೆ? ಯುದ್ಧರಂಗದಲ್ಲಿ ಯುದ್ಧ ಆಡೋದು ಸರಿ, ಅಲ್ಲಿ ಯುದ್ಧ ಆಡಿ ಹತ್ಯೆ ಮಾಡೋದು ಎಲ್ಲ ಕರೆಕ್ಟು.
ಹಳ್ಳಿಲಿ ಎಲ್ಲೋ ದೂರದಲ್ಲಿ ಎಲ್ಲೋ ಆರಾಮಾಗಿ ಅಮಾಯಕರು ಇರ್ತಾರೆ, ಅವರನ್ನು ದೋಚ್ಕೋದು, ಅವ್ರ ಮನೆ ನಾಶ ಮಾಡೋದು, ಅವ್ರನ್ನ ಸಾಯಿಸೋದು, ಅದು ಯಾವ ನ್ಯಾಯ ಅಂತಿದೆಯಲ್ಲ ನೋಡಿ. ಇದಕ್ಕೆ ಉತ್ತರ ಇಲ್ಲೇ ಇದೆ. ಒಂದಿರ್ಬೇಕತ್ತು ಅಂತ ಹೇಳಿ ನೀನು ಅಲ್ಲಿ ಇರೋ ಎಲ್ಲ ಇರುವೆಯನ್ನು ಸಾಯಿಸ್ಬಿಟ್ಟೀಗ ನಿನ್ನ ಇದರಿಂದ. ಈ ಕಾರ್ಯಕ್ಕೆ ಇದೇ ತೋರಿಸುತ್ತೆ ಮನುಷ್ಯನ ಒಂದು ಬುದ್ಧಿ, ಇದೊಂದು ಇದೆ ಅಂತ ಹೇಳಿ. ಸೊ ಒಂದು ಪುಟ್ಟ ಕೆಟ್ಟ ಇರುವೆ ಕಚ್ಚಿದ್ದಕ್ಕೆ ನೂರಾರು ನಿರ್ದೋಷಿ ಇರುವೆಗಳ ಸಂಹಾರ ಮಾಡಿದ್ದ ಉದಾಹರಣೆ ನೀಡಿ 4 ಮನುಷ್ಯನ ವಿನಾಕಾರಣ ಮತ್ತೊಬ್ಬರ ಹತ್ಯೆ ಮಾಡುವ ದುಷ್ಟ ಬುದ್ಧಿಯ ವಿಚಾರವನ್ನು ವ್ಯಕ್ತಪಡಿಸಿದ್ದು ಅತ್ಯಂತ ಮಹತ್ವ ಉಳ್ಳವಾಗಿದೆ ಅಂತ ಇತಿಹಾಸಕಾರ ಹೇಳ್ತಾರೆ. ಅದು ಇವತ್ತಿಗೂ ಪ್ರಸ್ತುತ. ಯುದ್ಧರಂಗದಲ್ಲಿ ಯುದ್ಧ ಆಡೋದ್ ಬದಲು ನಾವು ಯಾವುದೋ ಎಲ್ಲೋ ಪಾಪ ಮನೆ ಇರ್ತಾರೆ, ಯಾವುದೋ ಸಿಟಿಲಿ ಏನೋ ಮಾಡ್ತಾ ಇರ್ತಾರೆ, ಅದನ್ನು ನಾಶ ಮಾಡಿಬಿಡ್ತಾರೆ. ಈಗಿನ ಯುದ್ಧದಲ್ಲಿ ಎಲ್ಲ ಮಾಡರ್ನ್ ವಾರ್ಫೇರ್ನಲ್ಲಿ ಇಟ್ ಇಸ್ ನಾಟ್ ಕನ್ಫೈನ್ಡ್ ಟು 1 ಸಿಂಗಲ್ ಪ್ಲೇಸ್ ಅಂತ ಹೇಳ್ತಾರಲ್ಲ, ಎಲ್ಲೋ ಪಾಪ ಇರ್ತಾರೆ, ಹಾಸ್ಪಿಟ್ಲಿಗೆ ಹಾಕ್ತಾರೆ, ಅಲ್ಲಿ ಮಾಡ್ತಾರೆ, ಈಗಲೂ ನಡೀತಾ ಇದೆ ಎಲ್ಲ. ಸೊ ಇದು ಮಾಡರ್ನ್ ವಾರ್ಫೇರ್ ಅಂತ ಕೇಳೋದು. ಎಲ್ಲೋ ಅದು ಆವಾಗಲೇ ನಡೆದ್ಬಿಟ್ಟಿದೆ. ಅದು ಯುದ್ಧ ಆದಾಗ ಎಲ್ಲಿಂದನೋ ಬರ್ತದೆ ಅದು. ಅಂತೂ ಇದೊಂದು ಕತೆ ಹೇಳಿ ಮುಂದೆ ಈ ಬಾಬರ್ ಬಂದು ಎಲ್ಲರನ್ನೂ ಅವನೇನು ಬಾಬರು ಆಕ್ರಮಣ ಮಾಡ್ದ, ವಹಿಸ್ಕೊಂಡ, ಡೆಲ್ಲಿ ಉತ್ತರ ಭಾರತನ ಶುರು ಮಾಡ್ದ ಅವನ ರಾಜ್ಯಭಾರ. ಅವ ರಾಜ ಮಾಡುವಾಗ ಸಿಕ್ಕಾಪಟ್ಟೆ ಎಲ್ಲರನ್ನೂ ಇದೇ ಥರನೇ ಎಲ್ಲ ನಗರ ಎಸ್ಪೆಷಲಿ ರಾಜಸ್ಥಾನ ಎಲ್ಲ ಕಡೆ ನುಗ್ದ, ಎಲ್ಲ ಕಡೆನೂ ಸಂಹಾರ ಮಾಡ್ದ, ಅನಾವಶ್ಯಕವಾಗಿ ಹತ್ಯೆ ಮಾಡ್ದ. ಅದೆಲ್ಲ ಚರಿತ್ರೆಯಲ್ಲಿ ಓದಿರ್ಬೋದು ನೀವು, ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ಆವಾಗ ನೀನು ಬಾಬರು ಬಂದರೆ ನಮಗೆ ಒಳ್ಳೇದಾಗತ್ತೆ ಅಂತ ನೀನು ಬರ್ಕೊಂಡಿದ್ದು ದೊಹೆನಲ್ಲಿ. ಹಿಂದೆ ಇಬ್ರಾಹಿಂ ಲೋಡಿ ಬಂದರೆ ಅವನ ಒಂದು ದುರಾಕ್ರಮಣಕ್ಕೆ, ಅವನ ಒಂದು ದುರಾಚಾರಗಳಿಗೆ ನೀನು ವಿರೋಧ ಎಕ್ಸ್ಪಟ್ಟಿದ್ದಿ. ಈಗ ಈ ಥರ ಆಗಿದೆಯಲ್ಲ, ಇವನು ಕೂಡ ಅದೇ ಥರ ಮಾಡ್ತಾ ಇದ್ದಾನಲ್ಲ, ಏನು ಕಾರಣ ಅಂತ ಕೇಳ್ತಾರಂತೆ. ಅವಾಗ ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾನಕ್ಕೆ ಕೂಡ ಕಷ್ಟ ಆಯಿತು. ಅದು ಇಂದಿಗೂ ಯಾರಿಗೂ ಅದು ಉತ್ತರ ಸಮರ್ಪಕ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಇಷ್ಟೆಲ್ಲ ಬುದ್ಧಿ ಇದ್ರೂ, ಇಷ್ಟೆಲ್ಲ ಓದಿರ್ತಾರೆ, ಇಷ್ಟೆಲ್ಲ ಮಾಡಿರ್ತಾರೆ, ಜನರು ಬಹಳ ಓದಿರ್ತಾರೆ, ಇಂದಿಗೂ ಕೂಡ ನಾವು ಯಾಕೆ ಯುದ್ಧ ಪ್ರಿಯರಾಗಿದ್ದೀವಿ? ಯಾಕೆ ನಾವು ಯುದ್ಧ ಮಾಡಬೇಕು? ಅನಾವಶ್ಯಕವಾಗಿ ಯಾಕೆ ಜನ ಹತ್ಯೆ ಮಾಡಬೇಕು ಒಬ್ರಿಗೊಬ್ಬರಿಗೆ ಅನ್ನೋದು ಅದು ಸಮರ್ಪಕವಾಗಿ ಉತ್ತರ ಕೊಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಅವನಿಗೂ ಗೊತ್ತಾಯಿತು, ನಾನಕ್ಕಿಗೂ ಗೊತ್ತಾಯಿತು. ಅದಕ್ಕೆ ಅವನೇನು ಮಾಡ್ದ, ಹೌದು ಇದಕ್ಕೆ ಸಮರ್ಪಕ ಉತ್ತರ ಇಲ್ಲ, ಇದು ಕಾರಣ ನಮ್ಮ ಹಣೆ ಬರಹ, ಕರ್ಮ ತೇರಿ ತಂದ್ಬಿಡ್ತಾನೆ ಅವಾಗ. ನಾವು ಹಿಂದೂಗಳು ಕರ್ಮ ಸಿದ್ಧ ಅಂತ ಇರ್ತೀವಲ್ಲ, ಅದಂತ ನಮ್ಮ ಹಣೆ ಬರ ಇದು. ಯಾಕಂದರೆ ಮೊದಲೇ ಇದೆಲ್ಲ ಫಿಕ್ಸ್ ಆಗಿಬಿಟ್ಟಿರ್ತದೆ, ಹಿಂಗೆ ಆಗಬೇಕು ಅಂತ. ಯಾರ ಹಣೆ ಬರದಲ್ಲಿ ಇದೆಯೋ ಗೊತ್ತಿಲ್ಲ, ಈ ಥರ ಆಗ್ಬಿಟ್ಟಿದೆ ಅಂಥೇಳಿ ಆ ಥರ ಅದಕ್ಕೆ ಅವನು ತಲೆ ಬಾಗ್ಬಿಡ್ತಾನೆ. ಸೊ ಇಂದಿಗೂ ಇದೆಯಲ್ಲ, ಎಷ್ಟೇ ವಿದ್ಯೆ ಓದಲಿ, ನಾವು ಮಾಡರ್ನ್ ಹಿಸ್ಟ್ರಿನಲ್ಲಿ ನೋಡೋವಾಗ ಎಷ್ಟೇ ವಿದ್ವಾಂಸರಾಗಿರಲಿ, ಎಷ್ಟೇ ಓದಿರಲಿ, ಏನೇ ಮಾಡಿರಲಿ, ಅನುಭವ ಇರಲಿ, ಹಿಂದೆ 2-3 ಯುದ್ಧ ಆಗಿದೆ, ವರ್ಲ್ಡ್ ವಾರ್ಗಳಾಗಿದೆ, ಆದ್ರೂ ಯುದ್ಧ ಮಾಡ್ತಾ ಇರ್ತೀವಿ. ರಕ್ತ ಚೆಲ್ಲೋದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಯಾಕಂದರೆ ಅವನು ಇವನೇ ಹೇಳ್ಬಿಟ್ಟಿದ್ದಾನಲ್ಲ, ಫೇಮಸ್ ಮನಃಶಾಸ್ತ್ರಜ್ಞನ ಹೇಳ್ಬಿಟ್ಟಿದ್ದಾನೆ ಅವನು, ಏನು ಅಂದರೆ ಮ್ಯಾನ್ ಈಸ್ ಅನ್ ಅಗ್ರೆಸಿವ್ ಎನಿಮಲ್ ಅಂತ. ಮ್ಯಾನ್ ಈಸ್ ಅನ್ ಅಗ್ರೆಸಿವ್ ಎನಿಮಲ್. ಆ ಅಗ್ರೆಷನ್ ಅನ್ನೋದು ಒಂದು ರಕ್ತದಲ್ಲೇ ಇದೆ. ಅದನ್ನು ತ್ಯಜಿಸ್ಬಿಟ್ರೆ ಶಾಂತಿ ಪ್ರಪಂಚದಲ್ಲಿ ಇದ್ದೇ ಇರ್ತದೆ. ಆದರೆ ಅನ್ಫಾರ್ಚುನೇಟ್ಲಿ ಮ್ಯಾನ್ ಈಸ್ ಅನ್ ಅಗ್ರೆಸಿವ್ ಅನಿಮಲ್ ಅಂತ ಹೇಳ್ಬಿಡ್ತಾನೆ ಅವನು. ಸೊ ಅದು ನಿಜ ಅಂತ ಅನಿಸುತ್ತೆ ಅದು ನೋಡೋವಾಗ. ಇಲ್ಲಿವರೆಗೂ ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ. ನಮಸ್ಕಾರ. ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ದೇವಲೋಕ ಅಪೇಕ್ಷಿಸುವರು ಕೆಲವರು, ಸ್ವರ್ಗ ಲೋಕ ಅಪೇಕ್ಷಿಸುವರು ಇತರರು. ದೇವಲೋಕ ಅಪೇಕ್ಷಿಸುವರು ಕೆಲವರು, ಸ್ವರ್ಗ ಲೋಕ ಅಪೇಕ್ಷಿಸುವರು ಇತರರು. ರಾಮ 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 ಎನ್ನು
ಎನ್ನುವರು ಕೆಲವರು ಕೆಲವರು